ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ವಿಸ್ಡಮ್ ಟೀತ್ ಸರ್ಜರಿ ಆದಮೇಲೆ ಯಾವ ರೀತಿ ಇರುತ್ತೆ ಏನು ಅನ್ನೋದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ ನಿಮ್ಮ ಹತ್ರ ಹೇಳ್ಕೊಡ್ತೀನಿ. ಅಂದರೆ ಒಂದು ಹಲ್ಲನ್ನು ತೆಗೆಸ್ತೀವಲ್ಲ, ಅದನ್ನು ತೆಗೆಸಾದ್ಮೇಲೆ ನಾವು ಯಾವ ರೀತಿ ಇರಬೇಕು, ಅಲ್ಲಿ ತೆಗ್ಸೋದಕ್ಕಿಂತ ಮುಂಚೆ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಿದ್ವಿ, ಅದರಿಂದ ಏನು ಪ್ರಾಬ್ಲಮ್ ಆಯಿತು, ಅಲ್ಲಿ ತೆಗೆಸಿದ ಮೇಲೆ ನನ್ನ ಪರಿಸ್ಥಿತಿ ಏನಾಗಿದೆ ಏನು ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮಗೇನಾದ್ರೂ ಈ ರೀತಿ ಆ ಒಂದು ಹಲ್ಲಿದೆಯಲ್ಲ, ಆ ಹಲ್ಲೇನಾದರೂ ಪೇಯ್ನ್ ಬರ್ತಿತ್ತು ಅಂತ ಅಂದರೆ ಯಾವುದೇ ರೀತಿ ಭಯ ಪಡ್ದೇ ಹೋಗಿ ಕೀಳಿಸ್ಕೊಳ್ಳಿ. ಮೊದಲು ನಾನು ತುಂಬಾ ಹೆದರ್ಕೊಂಡಿದ್ದೆ, ಏಕೆಂದರೆ ನನಗೆ ಆ ಹಲ್ಲಿನ ಗಲ್ಲ ಅಂತ ಏನಂತಾರೆ ಅದ್ರ ಪಕ್ಕನೇ ಒಂದು ಚಿಕ್ಕದು ಗಂಟಿದೆ. ಅದು ನನಗೆ ಬುದ್ಧಿ ಬಂದಾಗಲಿಂದನೇ ಇದೆ. ಅದನ್ನು ನಾನು 2-3 ಸಲ ತೋರಿಸಿದ್ದೀನಿ. ದಂತವೈದ್ಯರಿಗೆ ತೋರಿಸಿದಾಗ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಂದಿದ್ದು. ಅಂದರೆ ಅವರು ಒಂಥರ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರಲ್ವ, ಎಕ್ಸ್ರೇ ಸ್ಕ್ಯಾನಿಂಗಲ್ಲೆಲ್ಲ, ಸೊ ಆ ಥರ ಎಲ್ಲ ಬಂದಿತ್ತು. ಅದಕ್ಕೋಸ್ಕರ ನಾನು ಬೇಡ, ಕೀಳ್ಸೋದು ಬೇಡ ಅಂತ ನೆಗ್ಲೆಕ್ಟ್ ಮಾಡ್ಕೊಂಬಂದ್ಬಿಟ್ಟೆ. ಯಪ್ಪ ಎಷ್ಟು ಪೇಯ್ನ್ ಬಂತು ಅಂದರೆ ತಡಿಯೋಕ್ಕಾಗ್ತಿರ್ಲಿಲ್ಲ ಪೇಯ್ನು. ಮತ್ತು ಕಿವಿ ನೋವು ಬಂದು ನನ್ನ ಕಿವಿನೂ ಸಹ ಆ ಪರಿಸ್ಥಿತಿ ಬಂದುಬಿಡ್ತು. ಸೊ ಫೈನಲಿ ನನ್ನ ಕೈಲಿ ಆಗಲಿಲ್ಲ. ಎಷ್ಟಾದರೂ ಆಗಲಿ ಗೌರ್ಮೆಂಟಲ್ಲಿ, ನಿಜ ಹೇಳ್ತೀನಿ, ಗೌರ್ಮೆಂಟಲ್ಲಿ ಅಷ್ಟು ಕೀಳಲ್ಲ, ಪೇಯ್ನ್ ತುಂಬಾ ಕೊಟ್ಬಿಡ್ತಾರೆ. ಸೊ ಅದಕ್ಕೆ ನಾನು ಪ್ರೈವೇಟಿಗೆ ಹೋಗಿದ್ದೆ, ಅಲ್ಲಿ ಕೀಳಿಸ್ಕೊಂಬಂದೆ. ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ರಲ್ವ, ಸೊ ಪೇಯ್ನ್ ಎಲ್ಲ ನನಗೆ ಕಮ್ಮಿ ಆಯಿತು. ಅಷ್ಟು ನನಗೆ ನೋವೆಲ್ಲ ಏನು ಕೊಡಲಿಲ್ಲ. ನೀಟಾಗಿ ಕಿತ್ತು ಎಷ್ಟು ದಿವಸ ಬೇಕಾಯಿತು ರಿಕವರಿ ತೊಗೊಳೋದಕ್ಕೆ ಏನು ಅನ್ನೋದನ್ನು ಸಹ ಹೇಳ್ತೀನಿ. ಸೊ ಇವೆಲ್ಲ ನೋಡಿ, ಇದೆಲ್ಲ ನನಗೆ ಒಂದು 4 ಥರ ಮಾತ್ರೆನ ಕೊಟ್ಟಿದ್ದಾರೆ. ಆ 4 ಮಾತ್ರೆನ ಟೈಮಿಗೆ ಕರೆಕ್ಟಾಗಿ ತೊಗೊಂಡ್ರೆ ಯಾವುದೇ ರೀತಿ ಪೇಯ್ನ್ ಎಲ್ಲ ಏನೂ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದರು. 24 ಅವರ್ಸ್ ಯಾವುದೇ ರೀತಿ ನಾವು ಎಂಜಲನ್ನು ಒಗಿಬಾರ್ದು. ಮತ್ತು ಕಿತ್ತ ತಕ್ಷಣ ಒಂದು ಅರ್ಧ ಗಂಟೆ ಆದಮೇಲೆ ನಾವು ಐಸ್ ಕ್ರೀಮನ್ನು ತಿನ್ನಬೇಕು. ಗಟ್ಟಿ ಪದಾರ್ಥಗಳನ್ನು ನಾವು ಒಂದು 20 ಡೇಸ್ವರೆಗೂ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಆ ಸೈಡಲ್ಲಿ ತಿನ್ನೋದಕ್ಕೆ ಹೋಗಬಾರ್ದು, ಯಾಕೆಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದೆಲ್ಲ ಅವ್ರು ನನಗೆ ನೀಟಾಗಿ ಹೇಳಿ ಕಳಿಸಿದ್ದಾರೆ. ಮತ್ತು ಈ ಹಲ್ಲೆಲ್ಲ ಕೀಳಿಸ್ಕೊಂಡು, ನನಗೆ ಕೀಳ್ಸಿರೋ ಹಲ್ಲು ಪೇಯ್ನ್ ಇರಲಿಲ್ಲ. ಈ ಕೀಳಿಸ್ದಲೇ ಪಕ್ಕದಲ್ಲೂ ಇನ್ನೊಂದು ಸೈಡಲ್ಲೂ ನನಗೆ ನೋವು ತುಂಬಾ ಜಾಸ್ತಿ ಆಗಿಬಿಡ್ತು. ಸೊ ಅದು ಯಾವ ರೀತಿ ಆಯಿತು ಅಂತ ಅಂದರೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ, ಅದನ್ನು ಆ ವಿಡಿಯೋಗಳನ್ನು ಸಹ. ಸೊ ನಮಗೆ ಮುಖ ಏನಾದರೂ ಊದಿತ್ತು, ಪೇಯ್ನ್ ಏನಾದರೂ ಜಾಸ್ತಿ ಆಗಿ ಅಂತಂದರೆ ಸೊ ಐಸ್ ಕ್ಯೂಬನ್ನು ಇಟ್ಕೊಳ್ಳಿ, ಮಸಾಜ್ ಮಾಡಿ ಅಂತ ಹೇಳಿದರು. ಸೊ ನಾನು ಐಸ್ ಕ್ಯೂಬೆಲ್ಲ ನಾನು ಯೂಸ್ ಇಟ್ಟಿರಲಿಲ್ಲ ಮನೆಯಲ್ಲಿ. ಸೊ ಅದಕ್ಕೆ ಫ್ರಿಡ್ಜಿಗೆ ಆವಾಗ ಒಂದು ಕವರಿಗೆ ನೀರನ್ನು ತುಂಬಿ ಇಟ್ಬಿಟ್ಟು ಐಸನ್ನು ಈ ಥರ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪ, 1-2-3 ದಿವಸ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಹೊಲಿಗೆ ಹಾಕಿರೋರಿಗಂತೂ ಹೇಳೋದಕ್ಕೆ ಆಗೋಲ್ಲ, ಅವ್ರ ಬಾಯಿಯನ್ನು ಬಿಡೋದಕ್ಕಾಗಲ್ಲ, ಅಷ್ಟು ತುಂಬ ಪೇಯ್ನ್ ಇರುತ್ತೆ. ಬಟ್ ನನಗೆ ಹೊಲಿಗೆನೇ ಹಾಕಿರಲಿಲ್ಲ. ಗೌರ್ಮೆಂಟಿಗೆ ಹೋದರೆ ಪಕ್ಕ ಹೊಲಿಗೆ ಹಾಕ್ತಾರೆ, ಬಟ್ ಪ್ರೈವೇಟಲ್ಲೆಲ್ಲ ಹೊಲಿಗೆ ಹಾಕಿರಲಿಲ್ಲ. ಸೊ ಹಾಗೆ ಬಿಟ್ಟಿದ್ದರು. ಸೊ ನಾನು ಕಿವಿ ಯಾಕೆ ಬಡಿತಾ ಇದ್ದೀನಿ ಅಂದರೆ, ನನಗೆ ಅಲ್ಲಿ ಬಡಿದಾಗೆಲ್ಲ ನನಗೆ ಕಿವಿ ಗುಯ್ ಅನ್ನೋ ಸೌಂಡ್ ಬರುತ್ತೆ. ಸೊ ಈ ಹಲ್ಲಿಂದನೇ ನಾನು ಆ ಥರ ಪ್ರಾಬ್ಲಮ್ ಎಲ್ಲ ಎದುರಿಸೋ ಥರ ಆಗಿದ್ದು. ಅದಕ್ಕೆ ಹೇಳ್ತಾ ಇರೋದು, ಯಾರಾದ್ರು ಈ ಥರ ಒಳ್ಕಲ್ಲಿತ್ತು ಅಂತ ಅಂದರೆ ಪ್ಲೀಸ್ ನೆಗ್ಲೆಕ್ಟನ್ನು ಮಾಡೋದಕ್ಕೆ ಹೋಗಬೇಡಿ, ಕೀಳಿಸ್ಕೊಳ್ಳಿ. ಯಾವುದೇ ರೀತಿ ಪೇಯ್ನ್ ಇರೋದಿಲ್ಲ. ಪೇಯ್ನ್ ಇದ್ದರೂ ಕೆಲವೊಂದು ಮೆಡಿಸನ್ನ ತಗೊಂಡ್ರೆ ಬೇಗನೆ ಕ್ಯೂರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಫಸ್ಟು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ, ಓಕೆನಾ? ಮತ್ತು ನಿಮಗೇನಾದರೂ ಪೇಯ್ನ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಅವಾಗೆಲ್ಲ ಐಸ್ ಕ್ರೀಮನ್ನು ತಿನ್ನಿ, ಪೇಯ್ನು ಕಮ್ಮಿ ಆಗುತ್ತೆ. ಊಟನೂ ಅಷ್ಟೇ, ಮಕ್ಕಳಿಗೆ ಯಾವ ರೀತಿ ಊಟ ಕೊಡ್ತೀವಿ, ಮೆತ್ತಗಿನ ಆಹಾರ ಕೊಡ್ತೀವಿ, ಅದೇ ರೀತಿ ನಾವು ತೊಗೋಬೇಕಾಗುತ್ತೆ. ಒಂದು 4 to 5 ಡೇಸ್ ಆ ಥರ ತೊಗೋಬೇಕಾಗುತ್ತೆ. ಅದಾದಮೇಲೆ ನಾರ್ಮಲ್ಲು ಇನ್ನೊಂದು ಸೈಡು ಅಗಿಯೋಕ್ಕೆ ನಮಗೆ ಏನು ಆಗುತ್ತೆ, ಅಲ್ಲಿವರೆಗೂ ನಮ್ಮ ಕೈಲಿ ಆಗೋದಿಲ್ಲ. ಸೊ ಈ ರೀತಿ ಇತ್ತು ನೋಡಿ ನನ್ನ ವಿಸ್ಡಮ್ ಟೀತ್ ಕೀಳಿಸ್ಕೊಂಡಿದ್ದ ದಿನ. ನನ್ನ ಮುಖಗಳೆಲ್ಲ ಈ ರೀತಿ ಈ ರೇಂಜಿಗೆ ಊದ್ಕೊಂಡಿರೋ ಅಂಥದ್ದು. ಈಗೇನು ನೋಡಿದ್ದೀರೋ ಆ ವಿಡಿಯೋ ಬಂದ್ಬಿಟ್ಟು ಇನ್ನೊಂದಲ್ಲೂ ಈವಲ್ಲಿ ಕೀಳಿಸ್ಕೊಂಡಾದ್ಮೇಲೆ ಇನ್ನೊಂದಲ್ಲೂ ಇನ್ಫೆಕ್ಷನ್ ಆಗಿರೋ ಅಂಥದ್ದು
ಕಂಪ್ಲೀಟ್ಲಿ ನನ್ನ ಮುಖ ಇಷ್ಟು ದಪ್ಪ ಊದಿದೆ. ಕಣ್ಣಿಂದ ಹಿಡಿದು ಫುಲ್ ಈ ಗಲ್ಲದವರೆಗೂ ತುಂಬಾ ಊದ್ಕೊಂಡಿದೆ. ಪೇಯ್ನ್ ಯಾವ ರೀತಿ ಕೊಡ್ತಿದೆ ಅಂತ ಅಂದರೆ ಹೇಳೋದಕ್ಕಾಗಲ್ಲ, ಅಷ್ಟು ಪೇಯ್ನು. ಸೊ ಅದನ್ನು ತಕ್ಷಣದಲ್ಲಿ ನಾನು ಕೀಲ್ಸೋಕ್ಕಾಗೋದಿಲ್ಲ. ಒಂದು ಸೈಡ್ ಆಲ್ರೆಡಿ ಕೀಲ್ಸಿದ್ದೀನಲ್ವ, ಅದಕ್ಕೇ ನನ್ನ ನೋವನ್ನೆಲ್ಲ ನಾನು ತಡ್ಕೊಂಡು ಇದ್ದೀನಿ. ಯಾವುದೇ ರೀತಿ ಮಾತ್ರೆಗಳನ್ನೂ ಸಹ ನಾನು ತೊಗೊಳಕ್ಕಾಗಲ್ಲ ಅಷ್ಟು ಜಾಸ್ತಿ. ತುಂಬ ಆಲ್ರೆಡಿ ಮಾತ್ರೆಗಳನ್ನು ನುಂಗ್ಬಿಡ್ತೀನಿ ಅಲ್ಲಿ ನೋವಿಗೋಸ್ಕರನೇ. ಅದಕ್ಕೋಸ್ಕರನೇ ನನ್ನ ಪೇಯ್ನ್ ಎಲ್ಲ ತಡ್ಕೊಂಡು ಇದ್ದೀನಿ. ಆದಷ್ಟು ಬೇಗ ರಿಕವರಿ ಆದಮೇಲೆ ಈ ಬಲವನ್ನು ಸಹ ನಾನು ಕೀಳಿಸ್ತೀನಿ. ಸೊ ಈ ವಿಡಿಯೋ ಯಾಕೆ ಮಾಡಿದೆ ಅಂತ ಅಂದರೆ, ಸೊ ಯಾರೂ ಈ ರೀತಿ ನೆಗ್ಲೆಕ್ಟನ್ನು ಮಾಡಬೇಡಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಟೇಕ್ ಕೇರ್ ಆಲ್.